ನಾಡಿನ ಎಲ್ಲ ನನ್ನ ರೈತ ಬಾಂಧವರು, ಮಹಿಳೆಯರು, ಯುವಕ ಸ್ನೇಹಿತರಿಗೆ ಪ್ರಥಮವಾಗಿ ವಂದನೆಗಳು. ಕಳೆದ 500 ದಿನಗಳಿಂದ ಬೆಂಗಳೂರು ಸಮೀಪದ ಬಿಡದಿ ಭಾಗದಲ್ಲಿ ರೈತ ಸಂಘಟನೆಗಳು, ರೈತ ಮಹಿಳೆಯರ ಸುದೀರ್ಘವಾದಂಥ ಭೂಮಿಯನ್ನು ರಾಜ್ಯ ಸರ್ಕಾರ ಭೂಸ್ವಾಧೀನ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಒಂದು ಪ್ರಕ್ರಿಯೆಗೆ ವಿರೋಧವನ್ನು ವ್ಯಕ್ತಪಡಿಸಿ ರೈತ ಸಂಘಟನೆಗಳು, ಆ ಭಾಗದ ಕೃಷಿಕ ವರ್ಗ ಪ್ರತಿಭಟನೆಯನ್ನೇ ನಡೆಸ್ತಾ ಇದ್ದಾರೆ. ಆ ಪ್ರತಿಭಟನೆ ಈ ರಾಜ್ಯ ಸರ್ಕಾರದ ಹಠಮಾರಿ ಧೋರಣೆಯನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಆ ರೈತ ಸಂಘಟನೆಗಳು ಮತ್ತು ಆ ಭಾಗದ ಕೃಷಿ ಕುಟುಂಬದ ಮಹಿಳೆಯರು ವಿಶೇಷವಾಗಿ ಈ ಒಂದು ಹೋರಾಟದಲ್ಲಿ ನೇರವಾಗಿ ಏನು ಪಾಲ್ಗೊಂಡಿದ್ದಾರೆ. ರೈತರ ಪರವಾಗಿ ಈಗಾಗಲೇ ನಮ್ಮ ಪಕ್ಷದ ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ನಮ್ಮ ಪಕ್ಷದ ವತಿಯಿಂದ ಆ ಒಂದು ಹೋರಾಟದಲ್ಲಿ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನೇನು ಮಾಡಿದ್ದೇವೆ. ನಾವು ಹಲವಾರು ಬಾರಿ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿ, ನಾನು ಸಹ ಹಲವಾರು ಬಾರಿ ಬೈರ್ಮಂಗಲದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇನೆ. ಇದೇ ತಿಂಗಳು 9ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ 3 ದಿನಗಳ ಕಾಲ ಆ ರೈತರ ಪರವಾಗಿ ಆ ಭೂಮಿಯನ್ನು ಉಳಿಸಬೇಕು ಅಂತಕ್ಕಂಥ ಒಂದು ಹೋರಾಟದಲ್ಲಿ ನಾವು ಸಹ ಅವರಿಗೆ ಧ್ವನಿಗೂಡಿಸ್ತಕ್ಕಂಥದ್ದಕ್ಕೋಸ್ಕರವಾಗಿ ಒಂದು ಪಾದಯಾತ್ರೆಯನ್ನು ಇವತ್ತೇನು 9ನೇ ತಾರೀಕಿನಿಂದ ಪ್ರಾರಂಭ ಆಗ್ತಾಯಿದೆ. ಸುಮಾರು 7,800 ಎಕರೆ ಭೂಮಿಯನ್ನು, ಅದು ಫಲವತ್ತಾದಂಥ ಭೂಮಿ, ತೆಂಗಿನ ಬೆಳೆ, ಅಡಿಕೆ ಬೆಳೆ, ರೇಷ್ಮೆ ಬೆಳೆ, ಬಾಳೆ ಬೆಳೆ, ಹೀಗೆ ಹಲವಾರು ರೀತಿಯ ಬೆಳೆಯನ್ನು ಬೆಳೀತಕ್ಕಂಥದ್ದು ಅಷ್ಟೇ ಅಲ್ಲ, ಆ ರೈತ ಕುಟುಂಬದ ನಮ್ಮ ತಾಯಂದಿರು ಪ್ರತಿನಿತ್ಯ ಹಸುಗಳನ್ನು ಸಾಕಿ ಹಾಲನ್ನು ಇವತ್ತು ನಾಡಿನ ಜನತೆಗೆ ನೀಡ್ತಾ ಇದ್ದಾರೆ. ಸುಮಾರು 6 ಲಕ್ಷಕ್ಕೂ ಲೀಟ್ರನ್ನ ಹೆಚ್ಚಿನ ರೀತಿಯಲ್ಲಿ ಇವತ್ತು ನಾಡಿನ ಜನತೆಗೆ ಅವರೇನು ಸರಬರಾಜು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ರಾಜ್ಯ ಗಮನಿಸಿದ್ರು, ಸರ್ಕಾರ ಗಮನಿಸಿದ್ರು, ಅವರ ಹಠಮಾರಿ ಧೋರಣೆಯಿಂದ ಆ ಒಂದು ಭೂಮಿಯನ್ನು ವಶಪಡಿಸಿ ಇವತ್ತು ರೈತರ ಒಂದು ಬದುಕಿನ ಮೇಲೆ ಚೆಲ್ಲಾಟವನ್ನೇ ಆಡ್ತಾ ಇದ್ದಾರೆ. ಆ ರೈತರ ಪರವಾದಂಥ ಧ್ವನಿಯನ್ನು ಎತ್ತತಕ್ಕಂಥದ್ರಲ್ಲಿ ನಾವೆಲ್ಲರೂ ಅವರ ಜೊತೆಯಲ್ಲೇನಿದ್ದೇವೆ. ಇಲ್ಲಿ ಯಾವುದೇ ರಾಜಕೀಯದ ಪ್ರಶ್ನೆ ಇಲ್ಲ. ರೈತರ ಬದುಕನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಿಂದ ಈ ಪಾದಯಾತ್ರೆಯನ್ನು ನಂಬಿಕೊಂಡಿದ್ದೇವೆ. ಈ ಪಾದಯಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥದ್ದಕ್ಕೆ ಇವತ್ತು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. 9ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ನಡೆಯತಕ್ಕಂಥ ಈ ಪಾದಯಾತ್ರೆಯಲ್ಲಿ ರೈತ ಮುಖಂಡರುಗಳು, ಹಲವಾರು ರೈತ ಸಂಘಟನೆಗಳ ಜೊತೆಯಲ್ಲಿ ಈಗಾಗಲೇ ಭಾಗವಹಿಸಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಒಂದು ಧ್ವನಿಯನ್ನು ಆ ರೈತರ ಪರವಾಗಿ ನೀಡತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಕೋರಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು. ಆ ರೈತರ ಬದುಕನ್ನು ಸರಿಪಡಿಸಲಿಕ್ಕೆ ರಾಜ್ಯ ಸರ್ಕಾರದ ಕಣ್ತೆರೆಸ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ.